Good morning, my dear students. Good morning. Am I audible, dear students? Am I audible or not? ನನ್ನ ವಾಯ್ಸ್ ಕೇಳ್ತಾ ಇದ್ರೆ ಎಲ್ಲರೂ ಎಸ್ ಅಂತ ಟೈಪ್ ಮಾಡ್ಬೋದು. ಎಲ್ಲರೂ ಎಸ್ ಅಂತ ಟೈಪ್ ಮಾಡ್ಬೋದು. ಎಸ್. ಬನ್ನಿ, ಇವತ್ತಿನ ಕ್ಲಾಸ್ದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಅನ್ನು ಕಲಿತಾ ಇದ್ದೀವಿ. ರಿಗಾರ್ಡಿಂಗ್ ನೌನ್ ಗೈಸ್, ರಿಗಾರ್ಡಿಂಗ್ ನೌನ್. ನಾಮಪದದ ಕುರಿತು ಹಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಬನ್ನಿ, ಅದಕ್ಕಿಂತ ಮುಂಚೆ ಬರುವ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದಂದು ಅಂದರೆ ಜನವರಿ 1ನೇ ತಾರೀಕಿಗೆ ನಿಮಗೋಸ್ಕರ ಒಂದು ಆಫರನ್ನು ಕೊಡಲಾಗ್ತಾ ಇದ್ದೇವೆ, ಮೆಗಾ ಡಿಸ್ಕೌಂಟ್ ಅಂತ ಹೇಳಿ. ಈ ಮೆಗಾ ಡಿಸ್ಕೌಂಟನ್ನು ಪಡಿಬೇಕು ಅನ್ನುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡಲೇಬೇಕು. 2024ಕ್ಕೆ 24% ಅಥವಾ 24% ಮೆಗಾ ಡಿಸ್ಕೌಂಟನ್ನು ನಾವು ಕೊಡ್ತಾ ಇದ್ದೀವಿ ನಿಮ್ಮೆಲ್ಲರಿಗೋಸ್ಕರ. ಇದು ಸ್ಪೆಷಲ್ ಆಫರ್ ಇದೆ ಹ್ಯಾಪಿ ನ್ಯೂ ಇಯರ್ ದಿನದಂದು. ಈಗಾಗಲೇ 270ಕ್ಕಿಂತ ಹೆಚ್ಚು ಜನ GPSTದಲ್ಲಿ ಮೊನ್ನೆ ಅಪಾಯಿಂಟ್ ಆಗಿದ್ದಾರೆ. ಈಗ ತಾನೇ ನೋಡಿದ್ದೀರಾ 7500ಕ್ಕಿಂತ ಹೆಚ್ಚು ಜನರನ್ನು ಅಪಾಯಿಂಟ್ ಮಾಡ್ಕೋಬೇಕಂತಂದರೆ ವೆಕೆನ್ಸಿಯನ್ನು ಕರಿಬೇಕು ಅನ್ನುವಂಥ ಪ್ಲ್ಯಾನ್ ಮಾಡಿದ್ದಾರೆ ಟೀಚರ್ಸ್ಗೆ. ಅದರಲ್ಲಿ GPSTR HSTR ಎರಡೂ ಇರುತ್ತೆ. ಸೊ ನೆಕ್ಸ್ಟ್ ನಿಮ್ಮದೇ ಆಗ್ಬೋದು, ಹೇಳಲಿಕ್ಕೆ ಬರೋದಿಲ್ಲ. ಸೊ 6 ಮಂತ್ ರೆಕಾರ್ಡೆಡ್ ಆ್ಯಂಡ್ ಲೈವ್ ಕ್ಲಾಸ್ ಇರುತ್ತೆ, ನೋಟ್ಸು, ಟೆಸ್ಟ್ ಸಿರೀಸು, GPSTR ಪೇಪರ್ 1 ಪೇಪರ್ 2, HSTR ಪೇಪರ್ 1 ಪೇಪರ್ 2, ಸಿ ಗ್ರೂಪ್ ಮತ್ತು PDOಗೆ ಇಂಗ್ಲೀಷ್ ಕಂಪ್ಯೂಟರ್ ಮೆಂಟಾಲಿಟಿ, ಇವುಗಳಿಗೋಸ್ಕರ ನಮ್ಮಲ್ಲಿ ನಿಮಗೆ ಕೋರ್ಸಸ್ಗಳಿಗೆ ಒಂದು ಆಫರ್ ಪ್ರೈಸನ್ನು ತೊಗೊಂಬರ್ತಾ ಇದ್ದೀವಿ. ಇವುಗಳ ಮೇಲೆ ಏನೇ ಫೀಸ್ ಇರಲಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪದ ಲಿಂಕ್ ಇದೆ. ನಮ್ಮ ಆ್ಯಪ್ನಲ್ಲಿ ಹೋಗಿ ಅವುಗಳ ಫೀ ನೋಡಿ. ಆ ಫೀ ನೋಡಿದ ಮೇಲೆ ನೀವು ಏನಾದರೂ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿಕ್ಕೆ ಹೋದರೆ ಜನವರಿ 1ನೇ ತಾರೀಕದಂದು ಮಾತ್ರ ಇದು ಕೇವಲ ನಿಮಗೆ 24% ಡಿಸ್ಕೌಂಟದ ಮುಖಾಂತರ ನೀವು ಪಡಿಬಹುದು. ಅರ್ಥ ಆಯ್ತಾನೆ? ಹಾಗಾದರೆ ಹೇಗೆ? ಏನೂ ಇಲ್ಲ, ನೀವು 24 ಅನ್ನುವಂಥ ಕೋಡನ್ನು ಯೂಸ್ ಮಾಡಿ, ಆ ಕೋಡನ್ನು ಯೂಸ್ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ನಿಮಗೆ ಡಿಸ್ಕೌಂಟ್ ಸಿಕ್ಬಿಡುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ವಾಟ್ಸಪ್ ಮಾಡಿ, ಡೀಟೇಲ್ಸ್ಗಳು ನಮ್ಮ ಟೀಮ್ ನಿಮಗೆ ಕಳಿಸುತ್ತೆ. ಅರ್ಥ ಆಯ್ತಾನ ಥರದ್ದು? ನೆಕ್ಸ್ಟ್, ದ ಪಬ್ಲಿಕ್ ಈಸ್ ವೇಟಿಂಗ್ ಫಾರ್ ದ ಫಿಲ್ಮ್ ಸ್ಟಾರ್. ಇಲ್ಲಿ ದ ಪಬ್ಲಿಕ್ ಈಸ್ ಬರಲ್ಲ, ದ ಪಬ್ಲಿಕ್ ಆರ್ ಬರುತ್ತೆ. ಏನು ಬರ್ತದೆ ರೀ? ದ ಪಬ್ಲಿಕ್ ಈಸ್ ಬರಲ್ಲ, ದ ಪಬ್ಲಿಕ್ ಆರ್ ಬರ್ತದೆ. ತಿಳಿತಾರೆ? ಎಸ್, ಇಲ್ಲಿದೆ ನೋಡಿ, ಆರ್ ಬರ್ತದೆ. ನೆಕ್ಸ್ಟ್, ದ ಕ್ಯಾಟಲ್ ಈಸ್ ಗ್ರೇಸಿಂಗ್ ಇನ್ ದ ಫೀಲ್ಡ್. ದ ಕ್ಯಾಟಲ್ ಈಸ್ ಅಲ್ಲ, ದ ಕ್ಯಾಟಲ್ ಆರ್ ಬರ್ತದೆ. ನೆಕ್ಸ್ಟ್ ವಿದ್ಯಾರ್ಥಿಗಳು, ಬನ್ನಿ. ಸೈನ್ಸ್ ಈಸ್ ಯೂಸ್ಫುಲ್ ಫಾರ್ ಮ್ಯಾನ್ಕೈಂಡ್ಸ್. ನೋಡಿ, ಸೈನ್ಸ್ ಈಸ್ ಯೂಸ್ಫುಲ್ ಫಾರ್ ಮ್ಯಾನ್ಕೈಂಡ್ಸ್ ಅಲ್ಲ, ಮ್ಯಾನ್ಕೈಂಡ್ ಆಗುತ್ತೆ. ಯಾಕೆ? ಅದು ಕೈಂಡ್ಸ್ ಬರಲ್ಲ. ತಿಳಿತಾರೆ? ನೆಕ್ಸ್ಟ್, ಅದು ಮ್ಯಾನ್ಕೈಂಡ್ ಅಂದರೆ ಬಹುವಚನ. ನೆಕ್ಸ್ಟ್, ದಿಸ್ ಪೌಲ್ಟ್ರಿ ಈಸ್ ಅಲ್ಲ, ಆರ್ ಬರಬೇಕು. ನೆಕ್ಸ್ಟ್, ದ ಪೀಸೆಂಟ್ರಿ ಇನ್ ಆಂಧ್ರ ಪ್ರದೇಶ್ ಈಸ್ ವೆರಿ ಪುವರ್. ದ ಪೀಸೆಂಟ್ರಿ ಇನ್ ಆಂಧ್ರ ಪ್ರದೇಶ್ ಆರ್ ವೆರಿ ಪುವರ್. ಇಲ್ಲಿ ಇದು ಎಕ್ಸಾಮಿನ ಮೊನ್ನೆ HSTR ಅಲ್ಲ, ಈ GPSTRದ ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಇಂಥ ಕ್ವಶನನ್ನು ಕೊಟ್ಟಿದ್ದಾರೆ ನೋಡಿ. ಏನಂತ? ಇಲ್ಲಿ ಬಹುವಚನವನ್ನು ಕೊಟ್ಟು ಇಲ್ಲಿ ಏಕವಚನ ಕೊಟ್ಟಿರ್ತಾರೆ. ಇಲ್ಲಿ ಏಕವಚನದ ಮೇಲೆ ಬಂದಿರುತ್ತೆ. ಬಟ್ ಈಗ ಏನಾಗ್ಬಿಟ್ಟಿದೆ ಉಲ್ಟಾ, ಇಲ್ಲಿ ಏಕವಚನ, ಇದಕ್ಕೆ ನೀವು ಆಂಧ್ರ ಪ್ರದೇಶ್ ಈಸ್ ವೆರಿ ಪುವರ್ ಅಂತ ಅನ್ಬೋದು. ತಪ್ಪು. ಪೀಸೆಂಟ್ರಿ ಆಧಾರದ ಮೇಲೆ ಇದು ಬಹುವಚನ ಬಂದದ್ದು. ತಿಳಿತಾರೆ? ನೆಕ್ಸ್ಟ್, ದ ಇಂಡಿಯನ್ ನೇಷನ್ ಆರ್ ಹಾರ್ಡ್ ವರ್ಕಿಂಗ್. ನೋ 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 ದ ಇಂಡಿಯನ್ ನೇಷನ್ ಆರ್ ಹಾರ್ಡ್ ವರ್ಕಿಂಗ್ ಬೈ ನೇಚರ್. ಇಲ್ಲಿ ಈಸ್ ಬರಬೇಕು, ಕೆಲವೊಂದು ಏಕವಚನ. ಯಾಕಂತಂದ್ರೆ ಇಲ್ಲಿ ಇಂಡಿಯನ್ ನೇಷನ್ ಅನ್ನೋದನ್ನ ಒಂದೇ ಅನ್ನೋದನ್ನ ಮಾತಾಡ್ತಾ ಇದ್ದಾರೆ. ಅವರು ಬೇರೆ 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 ಅನ್ನೋದನ್ನ ಮಾತಾಡ್ತಾ ಇಲ್ಲ, ಒಂದೇ ಅನ್ನೋದನ್ನ ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್, ದ ಆಡಿಯನ್ಸ್ ಈಸ್ ಶೌಟಿಂಗ್ ಆ್ಯಂಡ್ ಥ್ರೋಯಿಂಗ್ ಸ್ಟೋನ್ಸ್ ಅಟ್ ಫಿಲ್ಮ್ ಆಕ್ಟರ್ಸ್. ದ ಆಡಿಯನ್ಸ್ ಆರ್ ಶೌಟಿಂಗ್ ಆ್ಯಂಡ್ ಥ್ರೋಯಿಂಗ್ ಸ್ಟೋನ್ಸ್ ಅಟ್ ಫಿಲ್ಮ್ ಆಕ್ಟರ್ಸ್, ಆರ್ ಬರ್ತದೆ. ತಿಳಿತಾರೆ? ಎಸ್, ಬನ್ನಿ ಈಗ ಮುಂದಿನ ರೂಲ್ಸನ್ನು ನೋಡಿಕೊಳ್ಳೋಣ. ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ಕೋಬೋದು, ಲೈಕ್ ಮಾಡ್ಕೋಬೋದು. ಅರ್ಥ ಆಯ್ತಾರೆ? ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಏನೇ ಒಂದು ಡೌಟ್ ಇದ್ರೂ ಕೂಡ ನನಗೆ ನೀವು ಕೇಳ್ಕೋಬೋದು. ತಿಳಿತಾರೆ? ಎಸ್, ಬನ್ನಿ. ನೌನ್ಸ್ ಯೂಸ್ಡ್ ಇನ್ ಸಿಂಗ್ಯುಲರ್. ಕೆಲವು ನಾಮಪದಗಳನ್ನು ನಾವು ಯಾವಾಗಲೂ ಏಕವಚನದಲ್ಲಿನೇ ಯೂಸ್ ಮಾಡಬೇಕು. ಏಕವಚನದಲ್ಲಿ ಬಿಟ್ಟು ಅದನ್ನು ಬೇರೆ ಯಾವುದೇ ವಚನದಲ್ಲಿ ಯೂಸ್ ಮಾಡಬಾರ್ದು. ತಿಳಿತಾರೆ? ಬೇರೆ ಯಾವುದೇ ವಚನದಲ್ಲಿ ಯೂಸ್ ಮಾಡಬಾರ್ದು. ತಿಳಿತಾರೆ? ಎಸ್, ವೆರಿ ಗುಡ್. ಶರಣ ಬಸವ ಕುಂಬಾರವರೇ, ಕ್ಲಾಸ್ ತಿಳಿತಾ ಇದ್ರೆ ಎಸ್ ಅಂತ ಟೈಪ್ ಮಾಡಬೇಕು. ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ನಾನು ಲೈವ್ ಕ್ಲಾಸನ್ನು ತಗೊಂಡಿರ್ತೇನೆ. ಈಗ ಸದ್ಯ ನಾನು ಮಾಡ್ತಾ ಇರುವಂತಹ ನಾಮಪದದ ಕ್ಲಾಸು 39ನೇದಿದೆ.
ನೀವೀಗ ಸದ್ಯ ರೀಸೆಂಟಾಗಿ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದವ್ರು ಇದ್ದರೆ ನೀವೇನು ಮಾಡಬಾರ್ದಪ್ಪ ಅಂತಂತಂದರೆ ಮಧ್ಯದಲ್ಲಿ ಯಾವ್ಯಾವ ಕ್ಲಾಸ್ಗಳನ್ನು ನೋಡಲಿಕ್ಕೆ ಹೋಗಬೇಡಿ. ನಿಮಗೆ ಇಲ್ಲಿಂದ ಏನೂ ತಿಳಿಯುವುದಿಲ್ಲ. ತಿಳಿತಾರೆ, ನಿಮಗಿದು ಏನೂ ತಿಳಿಯುವುದಿಲ್ಲ. ನಾನೇನು ಅಭಿಪ್ರಾಯ ಪಡ್ತಾ ಇದ್ದೇನೆ ಅಂತಂದರೆ ಸಾಧ್ಯವಾದಷ್ಟು ನೀವು 1ನೇ ಕ್ಲಾಸ್ದಿಂದ ನೋಡ್ಕೋತಾ ಬರಬೇಕು. 1ನೇ ಕ್ಲಾಸ್ ಅಂದರೆ ಎಲ್ಲಿದಿಂದ ನೀವೀಗ ಇಂಗ್ಲೀಷ್ ಪೇಪರ್ 2 ಅನ್ನೋ ಫೋಲ್ಡ್ರ್ ಒಳಗಡೆ ಇದ್ದೀರಾ. ಆ ಫೋಲ್ಡ್ರ್ ಮೇಲೆ ಕ್ಲಿಕ್ ಮಾಡಿದರೆ ನೀವೇನು ಮಾಡ್ಕೋಬೇಕು, ಅಲ್ಲಿ ಓರಿಯೆಂಟೇಷನ್ ಅಂತ ಕ್ಲಾಸ್ ಇದೆ. ಮೊದಲು ಓರಿಯೆಂಟೇಷನ್ ನೋಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಫೋಲ್ಡರ್ ನೌನ್ ನೋಡಿ. ನೌನಲ್ಲಿ 1ನೇ ಕ್ಲಾಸ್ 2ನೇ ಕ್ಲಾಸ್ ಅಂತ ಹಿಂಗೆ ನೋಡ್ಕೋತಾ ಬರಬೇಕು. ಒಂದು ನೋಟ್ಬುಕ್ ಮಾಡಬೇಕು, ಒಂದು ಗ್ರಾಮರ್ ನೋಟ್ಬುಕ್ಕು, ಒಂದು ವೊಕ್ಯಾಬ್ಯುಲರಿ ನೋಟ್ಬುಕ್ಕು ಅಂತ ಡಿಫ್ರೆಂಟ್ ನೋಟ್ಬುಕ್ಗಳನ್ನ ಮಾಡಿ ಬರಿತಾ ಹೋಗ್ತಿರ್ಬೇಕು. ದ್ಯಾಟ್ ಈಸ್ ಕಾಲ್ಡ್ ದ ಪ್ರಾಪರ್ ವೇ ಆಫ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಆ್ಯಂಡ್ ಪ್ರಿಪೇರಿಂಗ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ನಾನು ಹೇಳಿದ್ದು ಅರ್ಥ ಆಗ್ತಾ ಇದ್ರೆ ನೀವು ಎಷ್ಟು ಸತ ಟೈಪ್ ಮಾಡ್ಬೋದು. ಲೈವ್ ಕ್ಲಾಸ್ ಅಂತ ಹಂಗೆ ಕಂಟಿನ್ಯೂ ಇರುತ್ತೆ. ತಿಳಿತಾ ಒಂದು ದಿನ ಈ ನಾಮಪದದ 100ನೇ ಕ್ಲಾಸೂ ಬರ್ಬೋದು. ತಿಳಿತಾನ ಆ ಥರದ್ದು. ದೇವ್ರ ಪುಣ್ಯಗೆ ನೀವು ಇದೇ ಒಂದು ಇದ್ರೊಳಗಡೆ ಎಲ್ಲ ಅಪಾಯಿಂಟ್ ಆಗಿ ಹೋಗ್ಬೋದು. ನೀವು ಅರ್ಥ ಐತೆ ಹೋಗಬೇಕು. ಸೊ 100ನೇ ಕ್ಲಾಸನ್ನು ನೋಡುವಂಥ ಹಂಬಲ ಬಿಟ್ಟುಕೊಂಡು ಅವಾಗೂ ನೀವು ಅಡ್ಮಿಷನ್ ತೊಗೊಂಡು ನೋಡ್ಬೋದು. ಅದು ನಿಮ್ಮ ಇಚ್ಛ. ಬಟ್ ಒಂದು ಮಾತೇನು ಹೇಳ್ತಾ ಇದ್ದೀನಿ, ನಾನು ನಿರಂತರವಾಗಿ ಇದನ್ನು ಕಂಟಿನ್ಯೂ ಮಾಡ್ತಾನೆ ಇರ್ತೇನೆ. ತಿಳಿತಾರೆ, ಹೊಸ ಹೊಸ ವಿಚಾರವನ್ನು ನಾಮಪದದ ಬಗ್ಗೆ ನಾನು ಹೇಳ್ಕೊಡ್ತಾನೆ ಇರ್ತೇನೆ. ಬೇರೆ ಕಡೆ ಕೋಚಿಂಗ್ ಕ್ಲಾಸ್ದಲ್ಲಿ ನಿಮಗೆ 20, 30 ಅಥವಾ 40 ಅಥವಾ 50 ಕ್ಲಾಸ್ದಲ್ಲಿ ಇಡೀ ಗ್ರಾಮರನ್ನ ಮುಗಿಸ್ಕೊಟ್ಬಿಡ್ತಾರೆ ವಿತ್ ಕ್ವಶನ್ ಪೇಪರ್ ಸೊಲ್ಯೂಷನ್. ನಾವು ನಾಮಪದದ ಮೇಲೇ 40ನೇ ಕ್ಲಾಸ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತು ರೀ? ಎಸ್, ನಿಮಗೇನಾದರೂ ನಿಜವಾಗಲೂ ಈ ಕ್ಲಾಸದ ಮಹತ್ವತೆ ತಿಳಿತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ರೆಫರ್ ಮಾಡಿ. ತಿಳಿತಾರೆ, ನ್ಯೂ ಇಯರ್ ಆಫರ್ ಅಂತ ಏನೇನು ಇರ್ತಾವ ಅವುಗಳ ಬಗ್ಗೆ ಮಾಹಿತಿ ಕೊಟ್ಟು ಅವರು ಕೂಡ ಜಾಯ್ನ್ ಆಗಲಿಕ್ಕೆ ಹೇಳ್ಕೊಡ್ಬೋದು ನೀವು. ಓಕೆ, ಎಸ್, ಬನ್ನಿ ನೆಕ್ಸ್ಟ್. ಸಮ್ ನೌನ್ಸ್ ಇನ್ ಇಂಗ್ಲಿಷ್ ಹ್ಯಾವ್ ನೋ ಪ್ಲೂರಲ್. ಕೆಲವು ನಾಮಪದಗಳಂತೂ ಪ್ಲೂರಲ್ ಇರುವುದೇ ಇಲ್ಲ. ಅವಕ್ಕೆ ಪ್ಲೂರಲ್ಲೇ ಇಲ್ಲ ರೀ. ಅರ್ಥ ಆಯ್ತು ನಾ ಥರದ್ದು ಪ್ಲೂರಲ್ಲೇ ಇಲ್ಲ. ಆ್ಯಂಡ್ ಆಸ್ ಎ ರಿಸಲ್ಟ್ ದೇ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಸಿಂಗುಲರ್. ಸೊ ಹೀಗಾಗಿ ಅವುಗಳನ್ನು ಕೇವಲ ನಾವು ಸಿಂಗುಲರ್ ರೂಪದಲ್ಲಿ ಉಪಯೋಗಿಸ್ತೀವಿ. ಅವುಗಳನ್ನ ಕೇವಲ ಪ್ಲೂರಲ್ಲೇ ಇಲ್ಲ ರೀ, ಸಿಂಗುಲರ್ ರೂಪದಲ್ಲಿ ಯೂಸ್ ಮಾಡ್ತೀವಿ. ಬಟ್ ದೀಸ್ ನೌನ್ಸ್ ಮೇ ಬಿ ಯೂಸ್ಡ್ ವಿತ್ ಸಚ್ ಪ್ರೇಸಸ್ ಅ ಗ್ರೇಟ್ ಡೀಲ್ ಆಫ್, ಅ ಬಿಟ್ ಆಫ್, ಅನ್ ಐಟಮ್ ಆಫ್, ಅ ಲಾಟ್ ಆಫ್, ಲಿಟಲ್, ಸಮ್, ಈ ಥರದ ಒಂದು ಪ್ರೇಸಸ್ಗಳ ಮುಂದೆ ಇವುಗಳನ್ನು ಯೂಸ್ ಮಾಡ್ತೀವಿ. ಅಂದ್ರೆ ಈ ಥರದ ಪ್ರೇಸಸ್ಗಳ ಮುಂದೆ ಯೂಸ್ ಮಾಡಿದಾಗ ದ ವರ್ಬ್ ವಿತ್ ದೀಸ್ ನೌನ್ ಈಸ್ ಆಲ್ವೇಸ್ ಸಿಂಗುಲರ್. A great deal of, a bit of, an item of, a lot of, lit or little, some, ಇವುಗಳನ್ನು ಯೂಸ್ ಮಾಡಿದ್ವಿ ಅಂತಂದ್ರೆ ಆ ನಾಮಪದಗಳು ಏನಾಗ್ಬಿಡ್ತವೆ, ಏಕವಚನ ರೂಪದಲ್ಲಿ ತಾಳ್ತಾವ. ಅದಕ್ಕೆ ನಾನು ಹೇಳ್ತಾ ಇರೋದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಇಂಥ ರೂಲ್ಸ್ಗಳೇ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವ. ಈ ರೂಲ್ಸ್ಗಳೇ ನಮ್ಮ ಲೈಫ್ದಲ್ಲಿ ಏನು ಮಾಡ್ತಾವಪ್ಪ ಅಂತಂದ್ರೆ ನಮಗೆ ಪ್ರಾಬ್ಲಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ತಿಳಿತಾರೆ ನಾ ಹೇಳ್ತಾ ಇರೋದು? ತಿಳಿತಾರಿ ತಿಳಿತಾರಿ. ಸೊ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ಸಾಧ್ಯವಾದಷ್ಟು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅನ್ನೋದನ್ನು. ತಿಳಿತಾರಿ? ಬನ್ನಿ. ಪೊಯಿಟ್ರಿ ನೋಡಿ, ಇವೆಲ್ಲ ಶಬ್ದಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ತಿಳಿತಾರಿ? ನೀವು ರೆಕಾರ್ಡೆಡ್ ಕ್ಲಾಸ್ ನೋಡ್ತಾ ಇರೋದನ್ನ ಪಾಸ್ ಮಾಡಿ ಏನು ಮಾಡಬೇಕು, ಈ ಪ್ರತಿಯೊಂದು ಶಬ್ದಗಳ ಅರ್ಥವನ್ನ ಡಿಕ್ಷನರಿ ತೆಗೆದು ನೋಡ್ಕೊಳ್ಳಿ. ಇವು ಯಾವಾಗಲೂ ಪ್ಲೂರಲ್ ಆಗೋದಿಲ್ಲ. ತಿಳಿತಾರಿ? ಇವು ಯಾವಾಗಲೂ ಸಿಂಗ್ಯುಲರ್ನೇ ಇರ್ತಾವ. ತಿಳಿತಾರಿ? ಇವು ಯಾವಾಗಲೂ ಸಮ್ ನೌನ್ಸ್ ಇನ್ ಇಂಗ್ಲಿಷ್ ಹ್ಯಾವ್ ನೋ ಪ್ಲೂರಲ್ ಫಾರ್ಮ್. ಹಂಗಾರೆ ಅಂದ್ರೆ ಇವುಗಳನ್ನ ಪ್ಲೂರಲ್ ಮಾಡಂಗಿಲ್ಲ, ಪೊಯಿಟ್ರೀಸ್ ಮಾಡಂಗಿಲ್ಲ. ಅರ್ಥ ಆಯ್ತಾರೆ? ಪೊಯಿಟ್ರೀಸ್ ಅಂತ ಮಾಡಂಗಿಲ್ಲ, ಒಂದು ಪೊಯಿಟ್ರಿನೇ ಇರ್ತದ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ತಿಳಿತಾ ಇದ್ದಾರೆ ನಿಮಗೆ? ನೋಡಿ, ಈ ಪದಗಳಿಗೆ ಬಹುವಚನ ಅನ್ನೋದು ಇರುವುದಿಲ್ಲ. ಉದಾಹರಣೆಗೆ ಅಡ್ವೈಸಸ್ ಇರುವುದಿಲ್ಲ, ಸೀನರೀಸ್ ಇರುವುದಿಲ್ಲ, ಆಫ್ ಸ್ಪ್ರಿಂಗ್ಸ್ ಇರುವುದಿಲ್ಲ. ತಿಳಿತಾನ ಇವುಗಳು ಹೆಂಗಿರ್ತಾವ ಹಿಂಗೆ ಇರ್ತಾವ. ತಿಳಿತಾರಿ? ಇವುಗಳ ಹಿಂದೆ ನಾವು ಏನಾದರೂ ಇಲ್ಲೊಂದು ಶಬ್ದ ಬಂದದ್ದು ನೋಡಿ, ಏನದು? ಗ್ರೇಟ್ ಡೀಲ್ ಆಫ್, ಬಿಟ್ ಆಫ್, an item of, lot of, little, some, ಈ ಥರದ ಪದಗಳೇನಾದರೂ ಬಂದಿದ್ದು ಅಂತಂದರೆ ಆ ಪದಗಳ ಒಂದು ಹಿಂದೆ ನಾವೇನು ಮಾಡ್ತೀವಿ, ಹಚ್ಚಬೇಕಾಗತ್ತ. ಏನನ್ನ? ಆ ಪದಗಳನ್ನು ನಾವು ಏಕವಚನ ಅಥವಾ ಬಹುವಚನ ಅಂತ ಕನ್ಸಿಡರ್ ಮಾಡ್ತೀವಿ. ಆದರೆ ಇವುಗಳಿಗೆ ಎಸ್ ಪ್ರತ್ಯಯ ಹಚ್ಚಲಿಕ್ಕೆ ಹೋಗುವುದಿಲ್ಲ. ಮುಂದೆ ಬರುವ ವರ್ಬನ್ನ ಮಾತ್ರ ಸಿಂಗುಲರ್ ಮಾಡಿಬಿಡ್ತೀವಿ. ತಿಳಿತಾರಿ? ಎಸ್, ಬನ್ನಿ. ಹಂಗಾದ್ರೆ ಇಲ್ಲೆಲ್ಲ ಅದ ನೋಡಿ, ಏನೇನದಾವ? ಪೊಯಿಟ್ರಿ,
issue, advice, luggage, cavalry, mischief, infantry, scenery, abuse, furniture, machinery, rice, alphabet, ನೋಡಿ alphabets ಅಲ್ಲ, alphabet, bedding, offspring, stationery, ನೋಡಿ ERY ಬರ್ತದ, information, ನೆಕ್ಸ್ಟ್ ಫಿಸಿಕ್ಸ್, civil, hair, ಸ್ಟೇಷನರಿ ಒಳಗೆ ಇನ್ನೊಂದು ಕನ್ಫ್ಯೂಸಿಂಗ್ ವರ್ಡ್ ಬರ್ತದೆ, ಲಾಸ್ಟಿಗೆ ಇಲ್ಲಿ ARY ಬರ್ತತಿಕೋ, ಸ್ಟೇಷನರಿ ಆಬ್ಜೆಕ್ಟ್, ಆಕಾಶಕಾಯಗಳು, ತಿಳಿತರಿ. ನೆಕ್ಸ್ಟ್ ಬನ್ನಿ ನೋಡಿ ಚಂದಂಗೆ ನೋಡಿ ಈ ವಾಕ್ಯಗಳನ್ನ, ತಿಳಿತಾ. ಪೊಯಿಟ್ರೀಸ್ ತಪ್ಪು, ತಿಳಿತರಿ. ಇದನ್ನ ಪೊಯಿಟ್ರೀಸ್ ಆರ್ ಅಲ್ಲ, ಪೊಯಿಟ್ರಿ ಈಸ್ ಆಗುತ್ತೆ. ದ ಪೊಯಿಟ್ರಿ ಆಫ್ ಕೀಟ್ಸ್ ಈಸ್ ಫುಲ್ ಆಫ್ ಗ್ರೀಕ್ ಇಲ್ಯೂಷನ್. ಪೊಯಿಟ್ರಿ ಅಂದ್ರೆ ಏನು? ಕವನಗಳ ಒಂದು ಗುಚ್ಚು, ತಿಳಿತರಿ. ಕವನಗಳ ಒಂದು ಸಂಗ್ರಹಣ, ಕವನಗಳ ಒಂದು ಲಿಸ್ಟು, ತಿಳಿತರಿ. ಪೊಯಿಟ್ರಿ ಅಂತ ಕರೀತಾರೆ. ಕಾವ್ಯ, ಕವಿತೆ, ತಿಳಿತರಿ. ಕವನ ಸಂಕಲನಗಳು, ಈ ತರ ಮೀನಿಂಗ್ ಅನ್ನ ಕೊಡ್ತಾವ. ನೆಕ್ಸ್ಟ್ ಇಲ್ಲ ಅಂತಂದ್ರೆ ಇದನ್ನ ಹಿಂಗೂ ಬರಿಬೋದು ನೀವು. ಪೊಯಿಟ್ರಿ ಜಗದಾಗ ನೀವು ಇದನ್ನ ಪೋಯಮ್ಸ್ ಮಾಡಿ ಆರ್ ಬರಿಬೋದು, ತಿಳಿತರಿ. ಯಾಕಂತಂದ್ರೆ ಇದು ನೋಡ್ಲಿಕ್ಕೆ ಏಕವಚನ, ಬಟ್ ಇದು ಇರೋದು ಬಹುವಚನ. ಯಾವುದು? ಪೊಯಿಟ್ರಿ, ತಿಳಿತಾ. ಹೀಗಾಗಿ ಇವು ನೋಡ್ಲಿಕ್ಕೆ ಏಕವಚನ ಇದ್ದಿದ್ದಕ್ಕ ಇವುಗಳಲ್ಲಿ ಏಕವಚನ ರೂಪವನ್ನೇ ಬರೀ, ಯಾಕಂದ್ರೆ ಒಂದು ಗುಂಪನ್ನ ಎಕ್ಸ್ಪೆಕ್ಟ್ ಮಾಡ್ತದ. ನೆಕ್ಸ್ಟ್ ದ ಸಿನರಿ ತಪ್ಪು, ಆರ್ ತಪ್ಪು. ದ ಸಿನರಿ ಆಫ್ ಅರಕು ವ್ಯಾಲಿ ಈಸ್ ಫ್ಯಾಸಿನೇಟಿಂಗ್ ಈಸ್ ದ ರೈಟ್ ಒನ್, ತಿಳಿತಾರೆ. ಇಲ್ಲಪ್ಪ ಅಂತಂದ್ರೆ ನಾವು ದ ಲ್ಯಾಂಡ್ಸ್ಕೇಪ್ ಆಫ್ ಅರಕು ವ್ಯಾಲಿ ಈಸ್ ಫ್ಯಾಸಿನೇಟಿಂಗ್ ಅಂತನೂ ಮಾಡ್ಬೋದು, ತಿಳಿತಾರೆ. ಅಂದ್ರೆ ಸಿನರಿ ಜಗದಾಗ ದ ಲ್ಯಾಂಡ್ಸ್ಕೇಪ್ ಅಂತನೂ ತಗೋಬಹುದು, ಭೂಪ್ರದೇಶ, ಭೂಮಿಯ ಚಿತ್ರ ಅಂತ ತಗೋಬಹುದು. ದ ಫರ್ನಿಚರ್ಸ್ ತಪ್ಪು, ವರ್ ತಪ್ಪು. ಫರ್ನಿಚರ್ ವಾಸ್ ರಿಪೇರ್ಡ್, ಕರೆಕ್ಟ್. ನೆನ್ಪಿಟ್ಕೊಂಬಿಡಿ. ಆ ಶಬ್ದಗಳು ಕಣ್ಣು ಮುಂದೆ ಬಂತಂದ್ರೆ ನೀವು ನೆನ್ಪಿಟ್ಕೊಂಡ್ಬಿಡ್ಬೇಕದು. ಇದು ಹಿಂಗೆ ಇರುತ್ತ, ಇದು ಹಿಂಗೆ ಇರಬೇಕು, ಇವುಗಳ ಅರ್ಥ ಹಿಂಗೆ ಇರ್ತದ, ಇವುಗಳನ್ನು ಹಿಂಗೆ ಉಪಯೋಗಿಸ್ಕೋಬೇಕು ಅನ್ನುವಂಥದ್ದನ್ನ ಪ್ರಿಂಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ಬೇಕು ನೀವು ತಲೆಯಲ್ಲಿ, ತಿಳಿತಾರೆ. ನೆಕ್ಸ್ಟ್ ದ ಆಫ್ಸ್ಪ್ರಿಂಗ್ಸ್ ಆಫ್ ದ ಕ್ಯಾಟ್ ಆರ್, ನೋಡಿ 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 ತಪ್ಪು. ಆಫ್ಸ್ಪ್ರಿಂಗ್ಸ್ ಆರ್ ಅಲ್ಲ, ಆಫ್ಸ್ಪ್ರಿಂಗ್, ತಿಳಿತಾರೆ. The offspring of the cat are looking very beautiful. The offspring of the cat are looking very beautiful. So ಇಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. ಏನು? ಆರ್ ಜಾಗದ ಈಸ್ ಬರಬೇಕು, ತಿಳಿತಾರೆ. ನೆಕ್ಸ್ಟ್ ಮೈ ಅಂಕಲ್ ಹ್ಯಾಸ್ ನೋ ಫೀಮೇಲ್ ಇಶ್ಯೂಸ್, ಇಶ್ಯೂಸ್ ಅಲ್ಲ ಇಶ್ಯೂ, ತಿಳಿತಾರೆ. ಇಶ್ಯೂಸ್ ಆಗಬೇಕು. ನೆಕ್ಸ್ಟ್ ಶಿ ಹೀಪ್ಡ್ ಲಾಟ್ ಆಫ್ ಅಬ್ಯೂಸಸ್ ಆನ್ ಮೀ. ನೋಡ್ರಿ, ಅಬ್ಯೂಸ್ ಅನ್ನೋದು ಬೈಗಳ, ತಿಳಿತಾರೆ. ಹೀಪ್ ಅಂತಂದ್ರೆ ನನ್ನ ಮೇಲೆ ಒಗೆಯುವುದು ಅಥವಾ ನನ್ನ ಮೇಲೆ ಅಥವಾ ನನಗೆ ಅನ್ನುವುದು. ಅಬ್ಯೂಸಸ್ ಅಲ್ಲ, ಅಬ್ಯೂಸ್ ಅಷ್ಟೇ ಆಗುತ್ತೆ. ವಿ ಪರ್ಚೇಸ್ಡ್ ಮೆನಿ ಸ್ಟೇಷನರಿ, ತಪ್ಪು. ಸ್ಟೇಷನರಿ ಫಾರ್ ಅವರ್ ಆಫೀಸ್ ಯೂಸ್. ನೆಕ್ಸ್ಟ್ ಶಿ ಗೇವ್ ಮಿ ಎ ಗ್ರೇಟ್ ಡೀಲ್ ಆಫ್ ಅಡ್ವೈಸಸ್, ತಪ್ಪು. ಅಡ್ವೈಸ್ ಆಗಬೇಕು. ಆಲ್ ದ ಫರ್ನಿಚರ್ಸ್ ತಪ್ಪು, ಫರ್ನಿಚರ್ ಆಗಬೇಕು. ವರ್ ತಪ್ಪು, ವಾಸ್ ಆಗಬೇಕು, ತಿಳಿತಾರೆ. ನೋಡಿ, ನಾನು ಸ್ವಲ್ಪ ಸ್ಪೀಡ್ ಹೋಗ್ತಿರ್ತೀನಿ, ತಿಳಿತಾ. ಬಟ್ ನಿಮ್ಮ ಲಕ್ಷ್ಯ ಏನಿರ್ಬೇಕಪ್ಪ ಅಂತಂದ್ರೆ ಸಾಧ್ಯವಾದಷ್ಟು ಎಲ್ಲಾ ಕಡೆನೂ ನೋಡುವಂಥದ್ದು ಇರಬೇಕು, ಎಲ್ಲಾ ಕಡೆ ಅರ್ಥ ಮಾಡ್ಕೊಳ್ಳುವಂಥದ್ದು ಇರಬೇಕು, ತಿಳಿತಾನ ಥರದ್ದು. ಎಲ್ಲವನ್ನ ನೋಡಿ ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಹೇಗಾದರೂ ಮಾಡಿ ಅತಿ ಹೆಚ್ಚಿನ ಅಂಕಗಳನ್ನು ಪಡೀಲಿಕ್ಕೆ ಪ್ರಯತ್ನ ಪಡ್ತಿರ್ಬೇಕು ನಾವು, ತಿಳಿತಾನ ಥರದ್ದು. ಸೊ ಸಾಧ್ಯವಾದಷ್ಟು ನೀವೇನು ಮಾಡಬೇಕು, ಬೇಗ 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 ತಿಳ್ಕೊಂಡು ಬೇಗ ಬೇಗ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ, ತಿಳಿತಾರೆ. ಎಸ್, ಬನ್ನಿ ಗಾಯ್ಸ್, ಮುಂದಿನ ವಿಚಾರವನ್ನು ನೋಡಿಕೊಳ್ಳೋಣ. ಐ ಕಲೆಕ್ಟೆಡ್ ಲಾಟ್ ಆಫ್ ಇನ್ಫಾರ್ಮೇಶನ್ಸ್, ತಪ್ಪಪ್ಪ. ಇನ್ಫಾರ್ಮೇಶನ್ ಅಷ್ಟೇ ಕರೆಕ್ಟು ಅಬೌಟ್ ಕಂಪ್ಯೂಟರ್ಸ್. ನೆಕ್ಸ್ಟ್ ಮೈ ಲಗೇಜಸ್ ವರ್, ತಪ್ಪು. ಮೈ ಲಗೇಜಸ್ ಅಲ್ಲ, ಮೈ ಲಗೇಜ್ ವಾಸ್ ಲೆಫ್ಟ್. ಬ್ಯಾಗ್ ಅಂಡ್ ಬ್ಯಾಗೇಜಸ್ ಅಂತ ಅನ್ನಂಗಿಲ್ಲ, ಬ್ಯಾಗ್ ಅಂಡ್ ಬ್ಯಾಗೇಜ್ ಈಸ್, ತಿಳಿತಾರೆ. ನೆಕ್ಸ್ಟ್ ಮೈ ಲಗೇಜ್ ವಾಸ್ ಈಸ್ ರೈಟ್ ಇನ್ ದ ವೇಟಿಂಗ್ ರೂಮ್ ಎಟ್ ದ ರೈಲ್ವೆ ಸ್ಟೇಷನ್. ನೆಕ್ಸ್ಟ್ ಆಲ್ ದ ಮಷೀನರೀಸ್, ತಪ್ಪು. ಮಷೀನರಿ ಇನ್ ದ ಸಿಮೆಂಟ್ ಫ್ಯಾಕ್ಟ್ರಿ ವಾಸ್ ಕರೆಕ್ಟು, ವರ್ ತಪ್ಪು, ತಿಳಿತಾರೆ. ಇಲ್ಲ ಅಂತಂದ್ರೆ ಆಲ್ ದ ಮಷೀನರಿ ಹೋಗಿ ಮಷೀನ್ಸ್ ಮಾಡ್ಬೋದು. ಆಲ್ ದ ಮಷೀನ್ಸ್ ಇನ್ ದ ಸಿಮೆಂಟ್ ಫ್ಯಾಕ್ಟ್ರಿ ವರ್ ಔಟ್ ಆಫ್ ಆರ್ಡರ್, ಇದು ಕರೆಕ್ಟು. ನೆಕ್ಸ್ಟ್ ಫಿಸಿಕ್ಸ್ ಆರ್ ಅಲ್ಲ, ಈಸ್ ಬರಬೇಕು.
ದ ಕ್ಯಾವೆಲ್ರೀಸ್ ಅಲ್ಲ, ಕ್ಯಾವೆಲ್ರಿ ಆಫ್ ದ ಬ್ರಿಟಿಷ್ ಆರ್ಮಿ ವಾಸ್ ಡಿಫಿಟೆಡ್ ಬೈ ದ ಎನಿಮೀಸ್. ತಿಳಿತಾರೆ? ಕ್ಯಾವೆಲ್ರಿ ಅಂದ್ರೆ ಏನಂತ ತಿಳ್ಕೊಳ್ಳಿ. ತಿಳಿತಾರೆ? ಹಾ, ನೋಡಿ, ಅಂದ್ರೆ ಕಲಿಯುವಂತ ಒಂದು ಪದ್ಧತಿ ಇರುತ್ತೆ. ಒಮ್ಮೆ ರೂಲ್ಸ್ಗಳನ್ನ ಪರ್ಫೆಕ್ಟ್ ಮಾಡ್ಕೊಂಡು ವೊಕ್ಯಾಬ್ಲರಿನ ಪರ್ಫೆಕ್ಟ್ ಮಾಡ್ಕೊಂಡು ಮುಂದೆ ಓದ್ಕೋತ ಹೋಗ್ಬೇಕು, ಇಲ್ಲಾಂದ್ರೆ ಎಂದು ಮುಗಿಬೇಕದ. ಹಾ, ದ ಹಾಸ್ಟೆಲ್ ವಾರ್ಡನ್ ಪರ್ಚೇಸ್ಡ್ ಮೆನಿ ರೈಸಸ್ ಅಲ್ಲಪ್ಪ, ಮೆನಿ ಬ್ಯಾಗ್ಸ್ ಆಫ್ ರೈಸ್ ಆಗ್ಬೇಕದು. ಹೇಳ್ತಾರೆ? ಮೆನಿ ಬ್ಯಾಗ್ಸ್ ಆಫ್ ರೈಸ್ ಎಸ್ಟರ್ಡೇ. ಅಕ್ಕಿಯ ಚೀಲಗಳನ್ನ, ಅಕ್ಕಿಯ ಚೀಲಗಳನ್ನ. ಮೆನಿ ಫ್ಯೂಯಲ್ಸ್ ವರ್ ಅಲ್ಲ, ಮೆನಿ ಅಲ್ಲ. ನೋಡಿ, ಇಂಧನ, ಫ್ಯೂಯಲ್ ಅಂತಂದ್ರೆ ಇಂಧನ. ಇದು ಎನಿಸಲು ಬರಲಾರದಂತ ನಾಮಪದ. ಎನಿಸಲು ಬರಲ್ಲ ಅಂತಂದ್ರೆ ಅದಕ್ಕೆ ಮಚ್ ಹಚ್ಚಬೇಕು. ತಿಳಿತಾರೆ? ಮೆನಿ ಹಚ್ಚಬಾರ್ದು. ಮೆನಿ ಅನ್ನೋದು ಎನಿಸ್ಲಿಕ್ಕೆ ಬಂದಾಗ ಅದಕ್ಕೆ ಮಚ್ ಫ್ಯೂಯಲ್ ವಾಸ್ ವೇಸ್ಟೆಡ್ ಇನ್ ದ ಟ್ರಾನ್ಸ್ಪೋರ್ಟ್ ಇಸ್ ದ ರೈಟ್ ಆನ್ಸರ್. ನಾನು ಹೇಳ್ತಾ ಇರುವಂತ ಎಕ್ಸ್ಪ್ಲನೇಷನ್ ಅರ್ಥ ಆಗ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡ್ಬೋದು. ತಿಳಿತಾರೆ? ಎಸ್ ಅಂತ ಟೈಪ್ ಮಾಡ್ಬೋದು ಗೈಸ್. ಇಲ್ಲ, ನಿಮ್ಮ ವಿಡಿಯೋದ ಕೆಳಗಡೆ ಒಂದು ಲೈಕ್ ಬಟನ್ ಇದೆ, ಫ್ರೀ ಇರುತ್ತೆ. ತಿಳಿತಾರೆ? ಲೈಕ್ ಬಟನ್ ಮಾಡ್ಬೋದು. ನೆಕ್ಸ್ಟ್, ದ ಲೇಜಿ ಬಾಯ್ ಟೇಕ್ಸ್ ಮಚ್ ಡಿಲೈಟ್ ಇನ್ ಡೂಯಿಂಗ್ ಸೆವರಲ್ ಆಕ್ಟ್ಸ್ ಆನ್ ಮಿಸ್ಚೀಫ್ಸ್. ನೋಡೋಣ, ಮಿಸ್ಚೀಫ್ಸ್ ಆಗಂಗಿಲ್ಲ, ಕೇವಲ ಮಿಸ್ಚೀಫ್ ಅಷ್ಟಾಗುತ್ತೆ. ತಿಳಿತಾರೆ? ಇವೆಲ್ಲ ಉಳುಕಿದ ಕರೆಕ್ಟನ ಅದ. ನೋಡ, ದ ಬಾಯ ಏಕವಚನ, ಅದಕ್ಕೆ ಏಕವಚನ ವರ್ ಬಂದೈತಿ. ಮಚ್ ಡಿಲೈಟೆಡ್ ಅನ್ಕೌಂಟೇಬಲ್, ಮಚ್ ಬತ್ತು. ಇನ್ ಸೆವರಲ್ ಆಕ್ಟ್ಸ್ ಆಫ್, ಅಂದ್ರೆ ಎಲ್ಲ ಕರೆಕ್ಟ್ ಅದ. ರೂಲ್ಸ್ ನಾ ಏನು ಓದ್ತಿರ್ತಾನಲ್ಲ ವಾಕ್ಯವನ್ನ ಓದ್ತಾ ಗ್ರಾಮೆಟಿಕಲ್ ಕರೆಕ್ಟ್ ಅದನ್ನು ಇಲ್ಲ ಅನ್ನೋದು ನಾನು ಜಡ್ಜ್ಮೆಂಟ್ ಮಾಡ್ತಾ ಮುಂದೆ ಹೋಗ್ತಿರ್ತೇನೆ. ನೀವು ಇದೇ ರೀತಿ ಜಡ್ಜ್ಮೆಂಟ್ ಮಾಡ್ತಾನೆ ರೈಟಿಂಗ್ ಸ್ಕಿಲ್ ಮಾಡಿದ್ರೆ ಯು ಕ್ಯಾನ್ ಏಬಲ್ ಟು ರೈಟ್ ಪ್ರಾಪರ್ಲಿ ಆನ್ಸರ್ ಫಾರ್ ಎನಿ ಕೈಂಡ್ ಆಫ್ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ such as in KS, IS, anything else. Next, the little girl was taken to task for not learning the alphabets. ಅಲ್ಲಪ್ಪ, ಅಲ್ಫಾಬೆಟ್ ಆಗಬೇಕು. ತಿಳಿತಾರೆ? ಮೂಲಾಕ್ಷರಗಳನ್ನ ಮೂಲಾಕ್ಷರಗಳು ಅಂತ ಕನ್ನಡದಲ್ಲಿ ಹೆಂಗೆ ಬಹುವಚನ ಮಾಡ್ತೀವಿ ಹಾಗೆ ಮಾಡಂಗಿಲ್ಲ. ತಿಳಿತಾರೆ? ಎಸ್. ನೆಕ್ಸ್ಟ್, ಹರ್ ಹೇರ್ಸ್. ಅಯ್ಯೋ ತಪ್ಪಪ್ಪ, ತಪ್ಪು. ನೋಡು, HAIRS ಹೇರ್ಸ್ ಅಂತ ಮಾಡಿದರೆ ಅಲ್ಲಿ ಬ್ಲ್ಯಾಕು ವೈಟ್ಗಳನ್ನ ಅಂದಂಗೆ ಆಗುತ್ತೆ. ತಿಳಿತಾರೆ? ಹರ್ ಹೇರ್ ಹ್ಯಾಸ್ ಟರ್ನ್ಡ್ ವೈಟ್ ಅಂತಂತಂದ್ರೆ ಇಲ್ಲಿ ಬಿಳಿ ಕೂದಲ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ನೆಕ್ಸ್ಟ್ ಗೈಸ್, ನೆಕ್ಸ್ಟ್ ಬನ್ನಿ ನೋಡಿ. ಮುಂದಿನ ಪ್ರಶ್ನೆ, ದ ಇನ್ಫ್ಯಾಂಟ್ರಿ ಇಸ್ ತಪ್ಪು. ದ ಇನ್ಫ್ಯಾಂಟ್ರಿ ಇಸ್ ದ ರೈಟ್ ಆನ್ಸರ್. ದ ಇನ್ಫ್ಯಾಂಟ್ರಿ ಆಫ್ ದ ಇಂಡಿಯನ್ ಆರ್ಮಿ ವಾಸ್ ಗನ್ಡ್ ಡೌನ್ ಬೈ ದ ಎನಿಮೀಸ್. ಗನ್ ಡೌನ್, ಶಸ್ತ್ರಗಳನ್ನ ಕೆಳಗೆ ಇಡಿಸಲಾಯಿತು ಎನಿಮಿಯವರಿಂದ. ನೆಕ್ಸ್ಟ್, I gave away my beddings to the poor beggars. ತಪ್ಪು. I gave away my bedding ಆಗಬೇಕು, ಬೆಡ್ಡಿಂಗ್ಸ್ ಅಲ್ಲ, ಟು ದ ಪೂವರ್ ಬೆಗ್ಗರ್. ಇಲ್ಲಿ ದ ಪೂವರ್ ಅಂದ್ರೆ ಏನು ಗೊತ್ತಾ? ಇಡೀ ಬಡವರೇ ಅಂತಂದಂಗೆ. ತಿಳಿತಾರೆ? ನೋಡಿ, ಪೂವರ್ ಅಂತಂದ್ರೆ ಭೂಮಿ ಮೇಲೆ ಇರುವಂತಹ ಪೂವರ್ ಅಲ್ಲ, ನಿಮ್ಮ ಕಣ್ಣು ಮುಂದೆ ಇರುವಂತಹ ಪೂವರು. ನಿಮ್ಮ ಕಣ್ಣು ಮುಂದೆ ಜಾಸ್ತಿ ಆದ್ರೆ ಪೂವರ್ಸ್ ಅಂತ ಕರೀತಾರೆ. ಆದರೆ ಭೂಮಿ ಮೇಲಿನ ಎಲ್ಲಾ ಪೂವರ್ ಅನ್ಬೇಕಂದ್ರೆ ದ ಪೂವರ್ ಅಂತ ಕರೀತಾರೆ. ಅದಕ್ಕೆ ದ ಪೂವರ್ ಮಸ್ಟ್ ಬಿ ಹೆಲ್ಪ್ಡ್ ಬೈ ದ ರಿಚ್. ದ ರಿಚ್ ಅಂದ್ರೆ ಯಾರು? ಈ ಭೂಮಿ ಮೇಲೆ ಇರುವಂತ ಯಾರೇ ಶ್ರೀಮಂತರು. ಅರ್ಥ ಐತಾರೆ? ಐ ಫಾರ್ಗಾಟ್ ಮೈ ಬ್ಯಾಗೇಜಸ್ ಎಟ್ ದ ಬಸ್ ಸ್ಟಾಪ್. ಬ್ಯಾಗೇಜ್ ಅಷ್ಟೇ ಆಗಬೇಕು. ಅರ್ಥ ಐತಾರೆ? ಹಾಗೆ ಇದೇ ರೀತಿಯಾದಂತಹ ಎಲ್ಲಾ ತರದ ಕ್ಲಾಸಸ್ಗಳನ್ನ ನೀವು ಪಡಿಬೇಕಂತ ಇದ್ದರೆ ಮೆಗಾ 24% ಡಿಸ್ಕೌಂಟ್ 2024 ವೆಲ್ಕಮ್ ಮಾಡೋಣ. ಈಗಾಗಲೇ ಇಷ್ಟು ಜನ GPSTR ಬೇರೆ 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 ಎಕ್ಸಾಮ್ಸ್ಗಳಿಗೆ ಸೆಲೆಕ್ಟ್ ಆಗಿದ್ದಾರೆ ನಮ್ಮ ಆ್ಯಪ್ದಲ್ಲಿ ವಿದ್ಯಾರ್ಥಿ. ಇನ್ನು ಮುಂದೆ ನೀವು ಕೂಡ ಈ ಲಿಸ್ಟ್ನಲ್ಲಿ ಬರ್ಬೋದು. GPSTR, HSTR, C ಗ್ರೂಪ್ ಮತ್ತು PDOಗೋಸ್ಕರ ಬೇರೆ ಬೇರೆ ಕೋರ್ಸಸ್ಗಳು ನಮ್ಮ ಆ್ಯಪ್ದಲ್ಲಿ ನಡೀತಾವೆ. 6 ಮಂತ್ ಕೋರ್ಸ್, ರೆಕಾರ್ಡ್ ಲೈವ್ ನೋಟ್ಸ್ ಆ್ಯಂಡ್ ಟೆಸ್ಟ್ ಸೀರೀಸ್ ಇರುತ್ತೆ. ಇದಕ್ಕೆ ಸಬ್ಸ್ಕ್ರಿಪ್ಷನ್ ತಗೋಬೇಕಂದ್ರೆ ನೀವು ದಿನ ನಿಮಗೆ 24% ಡಿಸ್ಕೌಂಟ್ ಇದೆ. ಮೆಗಾ ಡಿಸ್ಕೌಂಟ್ ಅಂತ ಸ್ಪೆಷಲ್ ಆಫರು. ಇಲ್ಲಿ ಕಾಣ್ತಾ ಇರುವಂಥ ಕೋಡನ್ನು ಯೂಸ್ ಮಾಡಿ NEW24 ಅನ್ನೋದನ್ನು, ಅವಾಗ ನಿಮಗೆ ಡೆಫಿನೆಟ್ ಆಗಿ 24% ಡಿಸ್ಕೌಂಟ್ ಸಿಕ್ಬಿಡುತ್ತೆ. ಓಕೆ.